ವೀಕ್ಷಕರೇ, ಹನುಮಂತ, ಆಂಜನೇಯ, ಪವನಪುತ್ರ, ರಾಮಬಂಟ ಮುಂತಾದ ಹೆಸರುಗಳಿಂದ ಕರೆಯಲ್ಪಡುವ ಹನುಮಂತನಿಗೆ ಅದೆಷ್ಟು ಅಗಾಧವಾದ ಶಕ್ತಿ ಇದೆ ಎಂಬುದನ್ನು ನಾನು ನಿಮಗೆ ವಿವರಿಸುವ ಅಗತ್ಯವಿಲ್ಲ. 1000 ಆನೆಗಳ ಬಲ ಹೊಂದಿದ ಭೀಮನನ್ನ ಹನುಮಂತ ಕಣ್ಣು ಮಿಟುಕಿಸುವಷ್ಟರಲ್ಲಿಯೇ ಸೋಲಿಸಿ ಮಣ್ಣು ಮುಕ್ಕಿಸುತ್ತಾನೆ. ಅಷ್ಟೇ ಯಾಕೆ, ಸಾಕ್ಷಾತ್ ಶಿವನೊಂದಿಗೆ ಹೋರಾಡಿ ಶಿವನನ್ನು ಸೋಲಿಸಿದ ಹನುಮಂತನನ್ನ ಸೋಲಿಸೋರು ಯಾರಾದರೂ ಇದ್ದಾರೆ ಅಂದರೆ ನಂಬ್ತೀರಾ? ಇಲ್ಲ ಬಿಡಿ. ಶಿವನನ್ನೇ ಸೋಲಿಸಿದ ಈ ಹನುಮನನ್ನು ಯಾರೂ ಸೋಲಿಸೋಕ್ಕಾಗಲ್ಲ ಅಂತ ನೀವು ತಿಳಿದಿದ್ರೆ ಅದು ತಪ್ಪು. ಹೌದು ವೀಕ್ಷಕರೇ, ಈ ಬಲಶಾಲಿಯಾದ ಹನುಮಂತ ಕೇವಲ ಒಬ್ಬ ಋಷಿಯ ಕೈಯಿಂದ ಸೋತು ಹೋಗ್ತಾನೆ. ಅಷ್ಟಕ್ಕೂ ಆ ಋಷಿ ಯಾರು? ಆ ಋಷಿಯಿಂದ ಹನುಮಂತ ಸೋತಿದ್ದೇಗೆ? ಎಲ್ಲವನ್ನು ಹಂಚಿಕೊಳ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ವೀಕ್ಷಕರೇ, ರಾಮಾಯಣದಲ್ಲಿ ಬರುವ ಹಲವಾರು ಘಟನೆಗಳು ಪವನಸುತನ ವೀರಗಾಥೆಯನ್ನು ತಿಳಿಸುತ್ತವೆ. ಅದರಲ್ಲಿ ಒಂದಾದ ಹನುಮ ಮತ್ತು ವಾಲಿಯ ಯುದ್ಧ. ವಾಲಿಯು ಅತ್ಯಂತ ಶಕ್ತಿಶಾಲಿ ಹಾಗೂ ಘಟಾನುಘಟಿಯಾಗಿದ್ದನು. ಹಾಗೆ ವಾಲಿಯು ತಪಸ್ಸು ಮಾಡಿ ಬ್ರಹ್ಮದೇವನ ಬಳಿ ಒಂದು ವರವನ್ನು ಪಡೆದಿದ್ದನು. ಅದು ಏನೆಂದರೆ, ತನ್ನ ಮುಂದೆ ಯಾರೇ ಯುದ್ಧಕ್ಕೆ ನಿಂತರೂ ಅವರ ಅರ್ಧದಷ್ಟು ಶಕ್ತಿ ವಾಲಿಯ ಪಾಲಾಗುತ್ತಿತ್ತು. ಬ್ರಹ್ಮದೇವನಿಂದ ಈ ವರದ ಅನುಗ್ರಹ ಪಡೆದಿದ್ದ ವಾಲಿಯು ತನಗೆ ಅಡ್ಡಲಾಗಿ ಬಂದ ಯಾವುದೇ ಕಿನ್ನರ, ಕಿಂಕರ, ಯಕ್ಷ ಯಾರೇ ಬಂದರೂ ಅವರನ್ನು ಸಲೀಸಾಗಿ ಸೋಲಿಸುತ್ತಿದ್ದ. ಆತ ರಾವಣನನ್ನೇ ತನ್ನ ಬಾಲದಲ್ಲಿ ಸೆರೆ ಹಿಡಿದು ಸೋಲಿಸಿದ್ದ ಅಂದರೆ ನೀವೇ ಯೋಚಿಸಿ. ಇದೇ ಮಂಪರಿನಲ್ಲಿದ್ದ ವಾಲಿಯು ಒಂದು ದಿನ ಕಾಡಿನಲ್ಲಿ ಜೋರಾಗಿ ಅರಚುತ್ತಾ, ನನ್ನನ್ನು ಸೋಲಿಸುವವರು ಯಾರಾದರೂ ಇದ್ದೀರೇ ಎಂದು ಬರುತ್ತಿದ್ದ. ಅದೇ ಕಾಡಿನಲ್ಲಿ ರಾಮಮಂತ್ರ ಪಠನೆ ಮಾಡುತ್ತಿದ್ದ ಹನುಮನ ಏಕಾಗ್ರತೆಗೆ ಈ ವಾಲಿಯು ಭಂಗ ತರುತ್ತಾನೆ. ಅದಕ್ಕೆ ಹನುಮಂತ, ಹೇ ವಾಲಿ, ನಿನ್ನನ್ನು ಸೋಲಿಸುವವರು ಇಲ್ಲಿ ಯಾರೂ ಇಲ್ಲ. ಈಗ ನನ್ನ ರಾಮಮಂತ್ರ ಪಠನೆಗೆ ಭಂಗ ಮಾಡುತ್ತಿದ್ದೀಯಾ? ಬೇಗ ನೀನು ಇಲ್ಲಿಂದ ಹೋಗು ಎಂದು ಹೇಳುತ್ತಾನೆ. ಅದಕ್ಕೆ ವಾಲಿಯು, ನಾನು ಇಲ್ಲಿಂದ ಹೋಗಬೇಕೇ? ನಾನು ನಿನ್ನ ಆ ರಾಮನನ್ನು ಕೂಡ ಸಲೀಸಾಗಿ ಸೋಲಿಸಬಲ್ಲೆ ಎಂದು ನುಡಿಯುತ್ತಾನೆ. ಅದರಿಂದ ಹನುಮನ ಕೋಪ ನೆತ್ತಿಗೇರಿ, ಅದಕ್ಕೂ ಮೊದಲು ನೀನು ಅವರ ಬಂಟ ಹನುಮನನ್ನು ಎದುರಿಸು ಎಂದು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ. ಓಹ್, ಆಗಲಿ, ನಾನೋ ಅಥವಾ ನೀನು ನೋಡಿಯೇ ಬಿಡೋಣ ಎಂದು ವಾಲಿ ಯುದ್ಧದ ಆಹ್ವಾನವನ್ನು ಸ್ವೀಕರಿಸಿ ಯುದ್ಧಕ್ಕೆ ಸಜ್ಜಾಗ್ತಾನೆ. ಆದರೆ ಅಷ್ಟರಲ್ಲಿ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಹನುಮಂತನನ್ನು ತಡೆದು, ಯುದ್ಧ ಬೇಡ ಹನುಮ ಎಂದು ಹೇಳ್ತಾನೆ. ಅದಕ್ಕೆ ಆಂಜನೇಯ, ಇಲ್ಲ, ಆತ ನನ್ನನ್ನು ಅವಮಾನಿಸಿದ್ದರೆ ಆತನನ್ನು ಬಿಟ್ಟು ಬಿಡುತ್ತಿದ್ದೆ. ಆದರೆ ಆತ ನನ್ನ ಆರಾಧ್ಯ ದೈವ ಪ್ರಭು ಶ್ರೀರಾಮರನ್ನು ಅವಮಾನಿಸಿದ್ದಾನೆ. ಈಗ ಅವನನ್ನು ಬಿಡುವ ಮಾತೇ ಇಲ್ಲ ಎಂದು ಹನುಮಂತ ಸ್ಪಷ್ಟವಾಗಿ ಹೇಳಿಬಿಡುತ್ತಾನೆ. ಅದಕ್ಕೆ ಒಂದು ಕ್ಷಣ ಯೋಚಿಸಿದ ಬ್ರಹ್ಮದೇವ, ಆಗಲಿ, ಆದರೆ ನೀನು ನಿನ್ನ ಶಕ್ತಿಯ 10% ಮಾತ್ರ ಯುದ್ಧದಲ್ಲಿ ಬಳಸು, ಹಾಗೂ 90% ಪ್ರಭು ಶ್ರೀರಾಮರ ಪಾದದಲ್ಲಿ ಇಡು ಎಂದು ಹೇಳ್ತಾನೆ. ಅದಕ್ಕೆ ಹನುಮಂತ, ಆಗಲಿ ಗುರುವರ್ಯ ಎಂದು ಹೇಳಿ ಬ್ರಹ್ಮನಿಗೆ ನಮಸ್ಕರಿಸಿ ಯುದ್ಧಕ್ಕೆ ಹೊರಟು ಹೋಗ್ತಾನೆ. ಆಗ ಹನುಮಂತನೊಂದಿಗೆ ಯುದ್ಧಕ್ಕೆ ಇಳಿದ ವಾಲಿಗೆ ಮೈಯಲ್ಲಿ ಮಾಂಸಖಂಡಗಳು ವಿಚಲಿತಗೊಳ್ಳಲಾರಂಭಿಸುತ್ತವೆ. ಅದಕ್ಕೆ ಬ್ರಹ್ಮದೇವ ಪ್ರತ್ಯಕ್ಷನಾಗಿ, ನೋಡು ವಾಲಿ, ನೀನು ನಾನು ಕೊಟ್ಟ ವರವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವೆ. ಹನುಮಂತ ಕೇವಲ ತನ್ನ ಶಕ್ತಿಯ 10% ಮಾತ್ರ ಬಳಸುತ್ತಿದ್ದಾನೆ. ಅದನ್ನೇ ನೀನು ಸಹಿಸಿಕೊಳ್ಳಲಾಗುತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ವಾಲಿ ಹನುಮಂತನಿಗೆ ಕ್ಷಮೆಯಾಚಿಸಿ ಹೊರಟು ಹೋಗ್ತಾನೆ. ಇಂತಹ ಘಟಾನುಘಟಿ ಹನುಮಂತನನ್ನು ಸೋಲಿಸುವ ವೀರ ಇದ್ದಾನೆ ಅಂದರೆ ನೀವು ನಂಬಲೇಬೇಕು. ಅಷ್ಟಕ್ಕೂ ಯಾರು ಆತ ಅಂತ ನೋಡೋದಾದರೆ, ಕೆಲವು ಪುರಾಣ ಕಥೆಗಳ ಪ್ರಕಾರ ಮಚೇಂದ್ರನಾಥ್ ಎಂಬ ಋಷಿ ಇದ್ದ. ಆತ ಒಂದು ದಿನ ರಾಮೇಶ್ವರಕ್ಕೆ ಬಂದಿರುತ್ತಾನೆ. ಹಾಗೆ ರಾಮ ಸೇತುವೆ ನೋಡಿ ಮತ್ತೆ ರಾಮನ ಬಗ್ಗೆ ಕೇಳಿ ರಾಮನ ಭಕ್ತನಾಗುತ್ತಾನೆ. ನಂತರ ಒಂದು ದಿನ ಸಮುದ್ರ ತೀರದಲ್ಲಿ ಮಚೇಂದ್ರನಾಥರು ಧ್ಯಾನಕ್ಕೆ ಕುಳಿತಿರುತ್ತಾರೆ. ಆಗ ಅಲ್ಲಿಗೆ ಬಂದ ಹನುಮಂತ ಮಚೇಂದ್ರನಾಥರ ಭಕ್ತಿಯನ್ನು ತಿಳಿಯಬಯಸಿ ತನ್ನ ಅಷ್ಟೂ ಶಕ್ತಿಯಿಂದ ಜೋರಾದ ಗಾಳಿ ಸಹಿತ ಮಳೆಯನ್ನು ತರಿಸುತ್ತಾನೆ. ಹಾಗೆ ದೊಡ್ಡ ದೊಡ್ಡ ಬಂಡೆಗಳನ್ನು ಎಸೆಯುತ್ತಾ ಶಬ್ದ ಮಾಡುತ್ತಾನೆ. ಆಗ ಎಚ್ಚರಗೊಂಡ ಮಚೇಂದ್ರನಾಥರು, ಹೇ ವಾನರ, ನೀನು ಯಾರು? ಹೀಗೇಕೆ ಮಾಡುತ್ತಿರುವೆ ಎಂದು ಪ್ರಶ್ನಿಸುತ್ತಾರೆ.
ಅದಕ್ಕೆ ಹನುಮಂತ, ನಾನು ಪ್ರಭು ಶ್ರೀರಾಮರ ಪರಮಭಕ್ತ ಎಂದು ಪರಿಚಯಿಸಿ ನೀವು ಯಾರು ಎಂದು ಕೇಳುತ್ತಾನೆ. ಅದಕ್ಕೆ ಮಚೇಂದ್ರನಾಥರು, ನಾನು ಒಬ್ಬ ಋಷಿ, ಮಾಯಾವಿ ಶಕ್ತಿ ಸಂಪಾದಕ ಎಂದು ಹೇಳುತ್ತಾರೆ. ಅದಕ್ಕೆ ಹನುಮಂತ ನಗುತ್ತಾ, ಹೌದೋ, ಹಾಗಾದರೆ ನನ್ನನ್ನು ಎದುರಿಸು ಎಂದು ಬೆಟ್ಟಗಳನ್ನು ಮುಷ್ಟಿಯಲ್ಲಿ ಪುಡಿಗಟ್ಟುತ್ತಾನೆ. ಆಗ ಮಚೇಂದ್ರನಾಥರು ತಮ್ಮ ಮಾಯಾವಿ ಶಕ್ತಿಗಳಿಂದ ಅವರು ಪಾರಾಗುತ್ತಾರೆ. ಮತ್ತೆ ನಾಶವಾದ ಅವುಗಳನ್ನೆಲ್ಲ ಸರಿಪಡಿಸಿ ತಮ್ಮ ಮಾಯಾಜಾಲದಿಂದ ಹನುಮನನ್ನು ಬಂಧಿಸಿ ಕಿಂಚಿತ್ತೂ ಅಲುಗಾಡದಂತೆ ಮಾಡುತ್ತಾರೆ. ಅದನ್ನೆಲ್ಲ ನೋಡುತ್ತಿದ್ದ ವಾಯುದೇವನು ಪ್ರತ್ಯಕ್ಷನಾಗಿ ಹನುಮನನ್ನು ಕ್ಷಮಿಸು ಎಂದು ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಮಚೇಂದ್ರನಾಥರು ಹನುಮನನ್ನು ಕ್ಷಮಿಸಿ ಬಂಧನ ಮುಕ್ತಗೊಳಿಸುತ್ತಾರೆ. ನೋಡಿದ್ರಲ್ವಾ ವೀಕ್ಷಕರೇ, ಹನುಮಂತನನ್ನೇ ಸೋಲಿಸಿದ ವೀರ ಸನ್ಯಾಸಿಯ ಬಗ್ಗೆ. ಈ ವಿಡಿಯೋ ಬಗ್ಗೆ ನಿಮ್ಗೇನಿಸ್ತು ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.